ಆಕಾಶವಾಣಿ ಕೇಳಿ ಎಸ್.ವಿ. ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ. 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಇಡೀ ಜನತೆಯ ಗುರಿ ಒಂದೇ ಆಗಿತ್ತು: ಪರಕೀಯರಿಂದ ವಿಮೋಚನೆಯನ್ನು ಹೊಂದುವುದು. ಹೊಲ, ಮನೆ, ಮಡದಿ, ಮಕ್ಕಳು ಎಲ್ಲ ಇತ್ತು. ಅದರ ಕಡೆಗೆ ವಿಶೇಷ ಒಲವಿರಲಿಲ್ಲ. ಯಾವಾಗ ಬ್ರಿಟಿಷರ ಕಪಿಮುಷ್ಟಿಯಿಂದ ಪಾರಾಗುವೆಯೋ ಎಂಬುದರ ಕಡೆಗೇನೇ ಎಲ್ಲರ ಗಮನ. ಲಕ್ಷಾಂತರ ಜನರು ನಾ ಮುಂದು ತಾ ಮುಂದು ಎಂದು ಪ್ರಾಣಾರ್ಪಣೆಗೆ ಸಿದ್ಧರಾದರು. ಮಂದಗಾಮಿಗಳ ಗುಂಪು ಒಂದೆಡೆ, ಅಲ್ಲಿ ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲರು. ಅದೇ ರೀತಿಯಾಗಿ ತೀವ್ರಗಾಮಿಗಳು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್, ನಂತರದ ಅನೇಕ ಜನ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಾವಿರಾರು ಜನ ಮುಂದಾಳುಗಳು, ಲಕ್ಷ ಲಕ್ಷ ಹೋರಾಟಗಾರರು. ಅಂತೂ ಸ್ವಾತಂತ್ರ್ಯ 1947 ಆಗಸ್ಟ್ 14 ರಾತ್ರಿ ಬಂದೇ ಬಿಡ್ತು. ಆದರೆ ಆದದ್ದೇನು? ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮನೆಗಳು ಒಡೆದು ಹೋದವು. ದೇಶ ವಿಭಜನೆಯಾಯಿತು. ಹಿಂದೂಸ್ತಾನ, ಪಾಕಿಸ್ತಾನ, ಇದೀಗ ಎಲ್ಲದೂ ಮುಗಿದ ಕತೆ. 78 ವರ್ಷಗಳ ತನಕ ವಿಮುಕ್ತರಾಗಿ ಸ್ವತಂತ್ರವಾಗಿ ನಡೆದಿದ್ದೇವೆ. ಇಲ್ಲಿ ಸ್ವೇಚ್ಛೆ, ಸ್ವಾರ್ಥದ ಮಾರ್ಗದಲ್ಲಿ ನಾವು ಸಾಗಿಬಿಟ್ಟಿದ್ದೇವೆ. ಏನೇ ಇರಲಿ, ಎಷ್ಟಾದರೂ ಇರಲಿ, ಎಲ್ಲದೂ ನನಗಿರಲಿ ಎಂಬ ಮನೋಭಾವದಲ್ಲಿ ನಾಡಾಭಿಮಾನ, ದೇಶಾಭಿಮಾನ ನಶಿಸುತ್ತಿದೆ. ಪಾಶ್ಚಾತ್ಯ ಸಂಸ್ಕೃತಿಯ ವ್ಯಾಮೋಹ ಬಲಿಯುತ್ತಿದೆ. ಭಾರತದ ಮಹತ್ವತೆಯನ್ನು ಜಗತ್ತಿಗೆ ಸಾರಿ, ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ವಿದೇಶಗಳಲ್ಲಿ ಎತ್ತಿ ಹಿಡಿದು ಭಾರತಕ್ಕೆ ಮರಳಿ ಬಂದ ಸ್ವಾಮಿ ವಿವೇಕಾನಂದರು ಭಾರತದ ಮಣ್ಣಲ್ಲಿ ಉರುಳಾಡಿ ಈ ನೆಲದ ಮಣ್ಣಿನ ಕಣಕಣದ ಪವಿತ್ರತೆಯನ್ನು ಕೊಂಡಾಡಿದ್ದನ್ನು ನಾವೆಲ್ಲ ಮರೆಯುತ್ತಿದ್ದೇವೆ. ಯುವ ಜನಾಂಗ ವಿದೇಶದ ವ್ಯಾಮೋಹಕ್ಕೆ ಒಳಗಾಗುತ್ತಿದೆ. ದ್ವೇಷ, ಅಸೂಯೆ, ಕೊಲೆ, ಸುಲಿಗೆ ಇವು ಮುಂಚೂಣಿಯಲ್ಲಿವೆ. ದೇಶಾಭಿಮಾನ, ನಾಡಾಭಿಮಾನ ಕ್ಷೀಣಿಸುತ್ತಿದೆ. ಜೀವನ ವ್ಯಾವಹಾರಿಕವಾಗಿ ಅದೇ ಒಂದು ಬದುಕಾಗಿದೆ. ನಮ್ಮ ದೇಶ, ನಮ್ಮ ಜನ, ನಮ್ಮ ಮಾನ ಪ್ರಾಣಧನ ತೀರಿಸುವನೆ ಅದರ ಋಣ ಈ ಒಂದೇ ಜನ್ಮದಿ ಎಂಬ ಕವಿವಾಣಿ ನಮ್ಮ ರಕ್ತದಲ್ಲಿ ಹರಿದಿದೆ. ಆದರೆ ಅದೇಕೆ ಅದರ ಪ್ರಭಾವ ತಗ್ಗಿದೆ? ಅದರಿಂದುಂಟಾದ ಪರಿಣಾಮ ಆ ಕುರಿತು ಪ್ರಸ್ತುತ ಚಿಂತನ ಮಂಥನ ಮಾಡಬೇಕಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ವ್ಯಕ್ತಿ ಅಂದರೆ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆ ದೊಡ್ಡದು ಅಂತ ಸಾರಿದರು. 9ನೇ ಶತಮಾನದಷ್ಟು ಹಿಂದಿಂದೆ ಪಂಪಕವಿ ಮಾನವ ಜಾತಿ ತಾನೊಂದೇ ಬಲಂ ಎಂದು ಬರೆದ. 12ನೇ ಶತಮಾನದಲ್ಲಿ ಎಲ್ಲ ಶರಣ ಸಂಕುಲ ಮಾನವರೆಲ್ಲರೂ ಒಂದೆಂದು ನುಡಿದರು. ಬಸವಾದಿ ಶಿವಶರಣರು ಅದರಂತೆ ನಡೆದರು. ಕಾಯಕ ದಾಸೋಹದ ಜೊತೆಗೆ ಇವನಾರವ ಎಂಬುದೇ ಇವ ನಮ್ಮವನೆಂದು ಸರ್ವರನ್ನು ಅಪ್ಪಿಕೊಂಡರು, ಸರ್ವರನ್ನು ಒಪ್ಪಿಕೊಂಡರು. ಸ್ವಾತಂತ್ರ್ಯ ಅನಂತರ ಭಾರತ ಜಾತಿಯಿಂದ ಮುಕ್ತವಾಗಿ ಜಾತ್ಯತೀತ ರಾಷ್ಟ್ರವೆನಿಸಿತು. ಸಾಮರಸ್ಯಕ್ಕೆ ನಾಂದಿ ಹಾಡಿತು. ಆದರೀಗ ನವನಾಗರಿಕತೆಯ ಗುಂಪಿನಿಂದ, ತಂತ್ರಜ್ಞಾನದ ವೈಶಿಷ್ಟ್ಯದಿಂದ ಸಾಮರಸ್ಯ ಅನ್ನುವ ಪದ ಮರೆಯಾಗುತ್ತಿದೆ. ಜಾತ್ಯತೀತ ರಾಷ್ಟ್ರದಲ್ಲಿ ಸಾವಿರಾರು ಜಾತಿಗಳು ಮೈಕೊಡುವಿ ನಿಂತಿವೆ. ಜಾತಿಗಳು, ಅವುಗಳೊಂದಿಗೆ ಉಪಜಾತಿಗಳು ಮಿಂಚತೊಡಗಿವೆ. ಜಾತಿ, ಉಪಜಾತಿ ಒಬ್ಬೊಬ್ಬ ಗುರುಗಳನ್ನು ಮಾಡಿಕೊಂಡೆವು. ಏನೇ ಇರಲಿ, ಸಾಮರಸ್ಯದ ಬೆಸಿಗೆ ಆಗಬೇಕಾಗಿತ್ತು. ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾಮಹಿಮರ ಹಿಂದಿನ ಅವರ ಹುಟ್ಟಿನ ಕುಲಗೋತ್ರಗಳನ್ನು ನಾವು ತಿಳಿದುಕೊಂಡು ರಾಷ್ಟ್ರ ನಾಯಕರನ್ನು ನಮ್ಮ ಪಾಡಿಗೆ ಜಾತಿ ನಾಯಕರನ್ನಾಗಿ ಮಾಡಿಕೊಂಡಿದ್ದೇವೆ. ಇದರಿಂದ ಆ ಎಲ್ಲ ನಾಯಕರು ಜಾತಿಗಷ್ಟೇ ಸೀಮಿತವೆಂಬಂತೆ ಮಾಡುತ್ತಾ ನಡೆದಿದ್ದೇವೆ. ಇದರಿಂದ ಅಂತರವನ್ನು ಸೃಷ್ಟಿಸತೊಡಗಿದ್ದೇವೆ. ನಾವು ಚಿಕ್ಕವರಿದ್ದಾಗ ರಾಷ್ಟ್ರದ ಬಗ್ಗೆ ಒಂದು ಘೋಷವಾಕ್ಯವನ್ನು ಕೂಗುತ್ತಿದ್ದೆವು: ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂದು. ಈಗ ನಾವುಗಳು ನಮ್ಮ ಕುಟುಂಬಕ್ಕಷ್ಟೇ ಸೀಮಿತಗೊಳ್ಳುತ್ತಿದ್ದೇವೆ. ಇದು ಅಪಾಯಕಾರಿ ವರ್ತನೆ ಎಂದು ಎಲ್ಲ ಬಲ್ಲ ಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ. ರಸ್ತೆಯ ಕಲ್ಲು ಮಣ್ಣು ಅಷ್ಟೇ ಏಕೆ, ಬಸ್ ಸ್ಟ್ಯಾಂಡಿನಲ್ಲಿರೋ ಬಂಡೆಗಳನ್ನು ಕಿತ್ತಿ ನಮ್ಮ ಮನೆಗೆ ನಾವು ಒಯ್ತೇವೆ. ಎಂಥ ಸಣ್ಣತನವಲ್ಲ. ರಸ್ತೆ ಯಾರ್ದು? ಆ ತಂಗುದಾಣಗಳು ಯಾರವು? ಮತ್ತು ಅದರ ತೆರಿಗೆ ಕಟ್ಟುವವರು ಯಾರು? ಪ್ರಜಾಪ್ರಭುತ್ವ ಅಂದರೆ ಏನು? ನಮ್ಮದೇ ತಾನೇ. ಪ್ರಜೆಗಳ ಪ್ರತಿನಿಧಿಗಳು ಅಲ್ಲಿ ಇರೋದು. ನಾವೇ ಅದನ್ನು ಆಳೋದು. ನಾವೇ ಪ್ರಭುಗಳಲ್ವೇ? ಹಾಗಾಗಿ ಇದೆಲ್ಲ ಊರು, ಕೇರಿ, ರಸ್ತೆ, ರಾಜ್ಯ, ದೇಶ ನಮ್ಮದೇ, ಮಣ್ಣು ನಮ್ಮದೇ, ಜನರು ನಮ್ಮವರು. ಇಂತಹ ಅಖಂಡ ದೇಶದಲ್ಲಿ ನಾವೂ ಒಬ್ಬರು, ನಮ್ಮ ಕುಟುಂಬವೂ ಒಂದು ಎಂಬ ಪ್ರಜ್ಞೆ ನಿಜವಾಗಲೂ ಅದನ್ನು ಜಾಗೃತಿ ಮಾಡಬೇಕಾಗಿದೆ.